ಸುರೇಶ, ನನ್ ಗೋಲಿ ಗುಂಡ ಯಾವಾಗ ಕೊಡ್ತಿಲ್ಲ ನೀನೆ? ಕೊಡ್ತೇನೋಪ. ಎದಕ್ಕೆ ಹಂಗ್ ಮಾಡ್ತಿದಿ? ನಾನು ಕೊಡಲ್ಲ ಅಂತ ಹೇಳ ನೀನು. ಏನ್ ತಗೊಂಡು ಓಡೋಕಿನಿ? ನನಗ ನಿನ್ ಮೇಲೆ ನಂಬಿಕೆ ಇಲ್ಪ. ನೀನೇ 4 ದಿವಸ ಇಲ್ಲಿ ಇರಾಕ್ ಬರ್ತೀಯ. ಅವಾಗ ನಮ್ ಗುಂಡ ಎಲ್ಲ ತಗೊಂಡು ನಿಮ್ಮ ಅಪ್ಪನ ಮನೆಗೆ ಓಡೋಗ್ಬಿಡ್ತಿದಿ. ಆಮೇಲೆ ನಾವು ಮನೆಗೆ ಬಂದಾಗಿರಂಗಿಲ್ಲ. ನಿಮ್ಮ ಅಜ್ಜನ ಅಂತ ಕೇಳಿದ್ರ ನಿಮ್ಮ ಅಜ್ಜ ನಮ್ಗೆ ಬೈಕ್ ಕಳಿಸ್ತಾನ. ಅದಕ್ಕೆ ಈ ಸರಿ ನೀವು ಹೋಗೋದಕ್ಕಿಂತ ಮುಂಚೆ ಅವಿಷ್ಟು ಗುಂಡ ಕೊಟ್ಟು ಹೋಗ್ಪಾನಿ. ಅಯ್ಯೋ, ಇನ್ಮೇಲೆ ನಾನು ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ತೇನೆ. ನಮ್ಮವ್ವ ಹೇಳಾಳ. ಹೌದಾ? ಮತ್ ನಿನ್ ಸಾಲಿ ಏನೇನಪ್ಪ? ನನಗಂತೂ ಸಾಲಿಗೆ ಹೋಗಕ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಆರಾಮಾಗಿ ಅದನ್ನ ನೋಡು. ನಮ್ಮ ಅಜ್ಜಿಗೆ ಹೇಳ್ಬಿಡ್ತೇನೆ, ಇಲ್ಲೇ ಹೊಲ ಮನಿ ಅಲ್ಲೇ ಇಲ್ಲೇ ಅಂತಂದು ಹೇಳಿ ಅಡ್ಡಾಡ್ಕೊಂತ ಟೈಮ್ ಪಾಸ್ ಮಾಡ್ತೇನಪ್ಪ. ಯಾ ಸಾಲಿನೂ ಬೇಡ ಏನು ಬೇಡ, ಸಾಲಿಗೆ ಹೋಗಿ ಉದ್ದಾರಾಗಿದ್ದು ಅಷ್ಟ್ರಾಗ ಐತಿ. ಅಯ್ಯಪ್ಪ, ನಾನಂತೂ ಸಾಲಿಗೆ ಹೋಗ್ತೇನಪ್ಪ. ಹಂಗ ಸಾಲಿ ಸುಲಿ ಬಿಟ್ಟು ಹಂಗ ಹರಟಿ ಹೊಡ್ಕೊಂತ ಕುಂದ್ರಬಾರ್ದು. ಸಾಲಿನೂ ಇರ್ಬೇಕು, ಈ ಕಡೆ ಆಟ ಎಲ್ಲಾನು ಇರ್ಬೇಕು. ಅಯ್ಯಪ್ಪ ಸುರೇಶ್, ಪೊಲೀಸ್ ಬಂದ್ರಪ್ಪ. ನಾ ಹೋಗ್ತೇನ. ಪೊಲೀಸ ಇರೋ ಸರ, ನಾ ಏನು ಮಾಡಿಲ್ರಿ. ನಾನು ಸಾಲಿಗೆ ಹೋಗಲ್ಲ ಅಂತ ಅನ್ನಕತ್ತಿದ್ದೆ ಅಷ್ಟೇ ರೀ. ಬಿಟ್ರೆ ನಾ ಏನು ಮಾಡಿಲ್ರಿ. ಹೆದರ್ಬೇಡಪ್ಪ, ನಾನೇ ನಿನಗೆ ಕರ್ಕೊಂಡು ಹೋಗಕ್ ಬಂದಿಲ್ಲ ಅಂದಂಗ. ಮನ್ಯಾಗ ಯಾರದಾರ? ಅದು ರೀ, ನಮ್ಮ ಮನ್ಯಾಗ ನಮ್ಮ ಅಜ್ಜ ಅದಾನ್ರಿ. ನಿಮ್ಮ ಅಪ್ಪ ಅಮ್ಮ? ನಮ್ಮ ಅಪ್ಪ ರೀ ಊರಾಗ ಅದಾನ್ರಿ. ಅವ್ವ ನಾನು ಇಲ್ಲೇ ಬಂದೇರಿ. ಇನ್ಮೇಲೆ ಇಲ್ಲೇ ಇರೋದಂತ ಹೇಳಕತ್ತಿದ್ದಾರಿ ನಮ್ಮ ಅಜ್ಜ. ಹೌದೇನ್ಪ? ಯಾಕಪ್ಪ? ಗೊತ್ತಿಲ್ರಿ. ಅದು ನಮ್ಮ ಅವ್ವಾಗ ಅಲ್ಲ ನಮ್ಮ ಅಪ್ಪನ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲಂತ್ರಿ. ಹಾಗಾಗಿ ನಮ್ಮ ಅಜ್ಜ ಅದನ್ನ ಇಲ್ಲಿ ಕರ್ಕೊಂಡ್ ಬಂದಾನ್ರಿ. ಆಮೇಲೆ ಇನ್ನೊಬ್ರು ಅಂಕಲ್ ಬರ್ತಾರಿ ನಮ್ಮ ಮನೆಗ. ಅವ್ರ ಜೊತೆಗೆ ನಮ್ಮ ಅವ್ವಾಗ ಮದುವೆ ಮಾಡ್ಬೇಕು ಅಂತ ಮಾತಾಡಕತ್ತಿದ್ದಿರಿ. ಹೌದೇನ್ಪ? ಮತ್ತಲ್ಲೇ ಊರಾಗ ನೀವು ಯಾರು ಇರ್ತಿದ್ರಿ? ಅಲ್ಲೇ ನಾನು, ನಮ್ಮ ಅವ್ವ, ನಮ್ಮ ಅಪ್ಪ, ನಮ್ಮಮ್ಮ, ಆಮೇಲೆ ನಮ್ಮ ತಂಗಿ ಒಬ್ಬಾಕಿ ಇದ್ಲರಿ. ಆದ್ರ ಆಕಿಗ ಅವ್ರ ಅವ್ವ ಬಂದು ಕರ್ಕೊಂಡು ಹೋದ್ಲಂತ್ರಿ. ಜಾಸ್ತಿ ಏನು ಎನ್ಕ್ವೈರಿ ಮಾಡಕ್ ಹೋಗ್ಬಾರ್ದು. ಮತ್ತೆ ಆ ಹುಡುಗ ಹೆದರ್ತು ಅಂತ ಅಂದ್ರ ನಾಳೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ತಲೆ ಮೇಲೆ ಬರ್ತೈತಿ. ಹೌದೇನ್ಪ? ಇರ್ಲಿ ತಗೋ. ನಿಮ್ಮ ಮನೆಗೆ ಯಾರದಾರ? ನಿಮ್ಮ ಅವ್ವಾರು ನಿಮ್ಮ ಅಜ್ಜಾರು ಯಾರು ಇದ್ರೆ ಕರಿಯಪ್ಪ. ಅದರಿ ನಮ್ಮ ಅವ್ವ ಮನೆಗೆ ಇಲ್ರಿ. ಅದ ಆ ಹೊಸ ಅಂಕಲ್ ಬಂದಾರಲ್ಲ, ಅವ್ರ ಜೊತೆಗೆ ಅಡ್ಡಾಡಕ ಹೊರಗೆ ಹೋಗಲ್ರಿ. ನಮ್ಮ ಅಜ್ಜ ಅದಾನ್ರಿ. ಒಂದ್ ಸ್ವಲ್ಪ ಕರಿತೀಯಪ್ಪ? ಹ್ಞೂನ್ರಿ. ಏಜಾ ಏಜಾ, ನೀವು ನಮ್ಮ ಅಜ್ಜನ ಕರ್ಕೊಂಡು ಹೋಗ್ತೀರಿ ಸ್ಟೇಷನ್ನಿಗೆ? ಇಲ್ಲಪ್ಪ, ಒಂದ್ ಸ್ವಲ್ಪ ಮಾತಾಡೋದಿತ್ತ, ಹಂಗಾಗಿ ಕರ್ದೇನಿ. ನೀವು ಹೋಗಿ ಪಾಠ ಆಡ್ಕೊ ಹೋಗು. ಏನು ಸುರೇಶ ನಿಂದ? ಅಜ್ಜ, ಪೊಲೀಸರು ಬಂದಾರ. ಪೊಲೀಸ್ರಾ? ಹಾ, ನಮಸ್ಕಾರ ರೀ ಸರ್. ಏನಾಗಬೇಕಾಗಿತ್ರಿ? ನೀವು ಇಲ್ಲೇ? ಏನಿಲ್ರಿ, ನಿಮ್ಮ ಮಗಳ ಮೇಲೆ ಒಂದು ಕಂಪ್ಲೇಂಟ್ ಬಂದಿತ್ತು, ಹಂಗಾಗಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಾಕ ಅಂತೇಳಿ ಬಂದಿದ್ದೆ. ಸುರೇಶ, ಹೋಗಿ ಮನೆ ಆಟ ಆಡ್ಕೊ ಹೋಗು. ಹ್ಞೂ ಅಜ್ಜ. ಹಾ, ಹೇಳ್ರಿ. ಏನಿಲ್ಲ, ಅದು ನಿಮ್ಮ ಮಗಳು ಅಳಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸೀತಾ ಅನ್ನೋರು. ಅಲ್ರಿ, ಯಾರ್ಯಾರ ಕಂಪ್ಲೇಂಟ್ ಕೊಡ್ತಾರಂತ ಅಂದ್ರ ನೀವು ಬಂದು ಹಿಂಗ ಕೇಳಾಕೇತೇನ? ಹಾ, ನಾವು ಮರ್ಯಾದಸ್ಥರು. ನಮ್ಮನ್ನ ನೀವು ಈ ರೀತಿ ಮಾತಾಡಿದ್ರ ನಮ್ಮ ಆಜು ಬಾಜು ನಮ್ಮ ಮರ್ಯಾದೆ ಏನಾಗ್ಬೇಡ. ಸರಿ ಸರಿ ಆಯ್ತ್ರಿ. ಆದ್ರ ಮರ್ಯಾದಸ್ಥರು ಮಾಡುವಂತ ಕೆಲಸ ನಿಮ್ ಮಗಳು ಮಾಡಿಲ್ಲಲ್ಲ. ನಿಮ್ ಮಗಳು ಮಾಡಿದ್ದ ಬೇರೆ ಕೆಲಸ. ಅದಕ್ಕೆ ಇವತ್ತು ನಾವಿಲ್ಲಿ ಬರ್ಬೇಕಾಗೈತಿ. ನನ್ ಮಗಳು ಏನ್ ಮಾಡ್ಯಾಳ್ರಿ? ಅಲ್ಲ, ಕಾನೂನಿನ ಪ್ರಕಾರ ಒಂದನೇ ಹೆಂಡತಿ ಬದುಕಿದ್ದಾಗ 2ನೇ ಮದುವೆ ಮಾಡ್ಕೊಳ್ಳೋದು ತಪ್ಪಂತ ನಿಮ್ ಹೆಂಡತಿ ಗೊತ್ತಿಲ್ಲೇನ್ರಿ? ಅಲ್ಲ, ಅದು ಆ ಸೀತಾಗ್ ಹೇಳ್ಬೇಕಿತ್ರಿ. ಯಾಕಂತ ಅಂದ್ರ ನನ್ನ ಮಗಳು ಬದುಕಿದ್ದಾಗ ಆ ಸೀತಾ 2ನೇ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಾಳ ನಮ್ಮ ಮಳಿಯಾಗ. ಅದು ಮೋಸದಿಂದ ಮದುವೆ ಮಾಡ್ಕೊಂಡ್ ಬಂದಾಳ್ರಿ. ನನ್ನ ಮಗಳಿಗ ನಾನ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ದಕ್ಕ ಇಷ್ಟು ದಿವಸ ಅನುಸರಿಸ್ಕೊಂಡು ಹೊಂಟಿದ್ಲು. ಇಷ್ಟು ದಿವಸ ಯಾವ್ದೋ ಮುಲ್ಯಾಗಿದ್ಲು, ಈಗ ಓಡ್ ಬಂದ್ಬಿಟ್ಟಾಳ. ಸರಿ ಆಯ್ತು. ಆದ್ರ ನಿಮ್ ಮಗಳು ಯಾಕೆ ಕಂಪ್ಲೇಂಟ್ ಕೊಡಕ್ ಬಂದಿಲ್ಲ? ಆಕಿ ಬದುಕಿದ್ದಾಗ ಗಂಡ 2ನೇ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಾನ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರ ಅವ್ರಿಬ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತಿದ್ವಲ್ಲ. ನೀವ್ ಯಾಕೆ ಹಂಗ ಬಿಟ್ರಿ? ಅಯ್ಯೋ, ನನ್ನ ಮಗಳಿಗ ಗಂಡನ ಮಾನ ಮರ್ಯಾದೆ ಅಂದ್ರೆ ಬಹಳ ಇದು ಇತ್ರಿ. ಮತ್ತ ಗಂಡನ ಮಾನ ಮರ್ಯಾದೆ ಹೋದ್ರೆ ತನ್ನ ಮಾನ ಮರ್ಯಾದೆ ಹೋಗೈತಿ ಅಂತಂದ್ ಹೇಳಿ ಬಾಳಿ ಬದುಕಿ. ಆಮೇಲೆ ನಾನು ಒಂದಿಷ್ಟು ಸುಧಾರ್ಸ್ಕೊಂಡು ಹೋಗುವ ಅಂತ ಹೇಳಿ ತಿಳಿಸಿ ಬುದ್ಧಿ ಹೇಳ್ದಕಿ. ಅಷ್ಟಕ್ಕೂ ಆಕಿ ನಮ್ಮ ತಂಗಿ ಮಗಗ ಮದುವೆ ಮಾಡ್ಕೊಟ್ಟಿದ್ರಿ. ಮತ್ತ ತಂಗಿ ಮಗಳು ಇರ್ಬೇಕಾದ್ರ ಇನ್ನೊಬ್ರನ್ನ ಯಾಕೆ ಮದುವೆ ಮಾಡ್ಕೊಂಡ್ ಬರ್ತಾಳೆ ಹೇಳ್ರಿ ನಮ್ಮ ತಂಗಿ. ಹಂಗಾಗಿ ಮತ್ತ ಮುಂಚೆನ ನನ್ನ ಮಗಳಿಗೆ ಮದುವೆ ಮಾಡ್ಕೊಟ್ಟಿತ್ತು. ಈ ಹುಡುಗಿ ಅದನ್ನ ಪಿರುತಿ ಮಾಡಿ ಏನೇನ ಮಾಡಿ ನನ್ನ ಅಳಿಯಾಗ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ ಬಂದಾಳ. ಇಲ್ಲೇ ಮೋಸ ಆಗಿದ್ದ ನನ್ನ ಮಗಳಿಗೆ, ಆಕಿಗಲ್ಲ. ಹ್ಞೂನ್ರಿ, ಮೋಸ ಆಗಿದ್ದ ನಿಮ್ ಮಗಳಿಗ. ಒಂದು ಮಾತು ನೀವು ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬಿಟ್ಟಿದ್ರ ಎಲ್ಲ ಅವಾಗ ಸರಿ ಮಾಡ್ತಿದ್ರಲ್ಲ. ನೀವ್ ಯಾಕೆ ತಡ್ಕೊಂಡಿದ್ದೀರಿ? ಅದನ್ನ ಹೇಳಿದ್ನಲ್ರಿ ಸಾಹೇಬ್ರ, ನನ್ನ ಮಗಳಿಗ ಗಂಡನ ಮಾನ ಮರ್ಯಾದೆ ಮುಖ್ಯ ಆಗಿತ್ತು. ಹಂಗಾಗಿ ಅತ್ತಿ ಗಂಡ ಹೆಂಗ್ ಹೇಳಿದ್ರು ಹಂಗೆ ಕೇಳ್ಕೊಂಡಿದ್ಲು. ಈ ಹುಡುಗಿಗ ಏನ ಬಂದಿದ್ ಕಾಣ್ತತಿ. ನಮ್ಮ ಅಳಿಯಾಗ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಸೀದಾ ನನ್ನ ತಂಗಿ ಮನೆಗೆ ಬಂದಾಳ. ಅಲ್ಲೇ ಮದುವೆ ಆಗಿದ್ ವಿಷಯ ಗೊತ್ತಾಗೈತಿ. ಅಂದ್ರ ನಿಮ್ಮ ಮಗ ಮದುವೆ ಆಗಿದ್ ವಿಷಯ ಮುಚ್ಚಿಟ್ಟು ಮದುವೆ ಆಗ್ಯಾನ ಅಂತ ಹೇಳ್ರಿ. ಅಂದ್ರ ಮತ್ತೊಂದು ಫ್ರಾಡ್ ಆತಲ್ಲೇ. ಇಲ್ಲಿಲ್ರಿ, ನಮ್ಮ ಅಳಿಯ ಹಂಗಿಲ್ರಿ. ಈಕಿ ಏನೇನ ತಪ್ಪೋರ್ಸಿ ನಮ್ಮ ಅಳಿಯನ್ನ ಊರ್ ಮಂದಿ ಮುಂದೆ ಮದುವೆ ಮಾಡ್ಕೊಂಡಾಳ. ಅದಕ್ಕೆ ಅವ್ರ ಅಪ್ಪ ಅವನ್ನೋಕಿನ್ನ ಹೊರಗೆ ಹಾಕಿದ್ರು ನೋಡ್ರಿ. ಬೇಕಂದ್ರ ಇಷ್ಟು ದಿವಸ ಎಲ್ಲೇ ಹೋಗಿದ್ಲು, ಈಗ ಸಡನ್ ಆಗಿ ಬಂದ್ಬಿಟ್ಟ. ನೀವು ಆಕಿಂದೆಲ್ಲ ಮಾತು ಕೊಟ್ಕೊಂಡು ಇಲ್ಲೇ ನಮ್ಮನ್ನ ಎನ್ಕ್ವೈರಿ ಮಾಡಕ್ ಬಂದಿರಲ್ಲ. ಸರಿ ಆಯ್ತ್ರಿ. ಮತ್ತೆ ನೀವು ನಿಮ್ ಮಗಳಿಗೇನೋ ಇನ್ನೊಂದು ಮದುವೆ ಮಾಡಕ್ ಹೊಂಟಿರಂತ. ಇನ್ನೊಂದು ಮದ್ವಿ ಯಾರು ಹೇಳಿದ್ರಿ? ಇಲ್ಲ, ಏನಿಲ್ಲ, ಹಂಗ ಸುದ್ದಿ ಬಂತ. ನಿಮ್ಮ ಮಗನ ಹೇಳಿದ. ಅಲ್ರಿ ಸಾಹೇಬ್ರ, ಆ ಹುಡುಗ ಸಣ್ಣದೈತಿ. ಆ ಹುಡುಗನ್ ಮಾತು ಕಟ್ಕೊಂಡು ನೀವು ನಮ್ ಜೊತೆಗೆ ಮಾತಾಡ್ತಿರಲ್ಲ. ಸಣ್ಣವನ್ ಅದಾನಂದ್ರೆ ಒಂದ್ 7ನೇ 8ನೇ ಅದಾನ, ಹೋದಲ್ರಿ? ಈಗ ಎಲ್ಲ ತಿಳಿತೈತಿ ಆ ಹುಡುಗಗೂ. ಇಲ್ಲಿ ನೋಡ್ರಿ, ನೀವು ಬಾಳ ಏನು ವಿಷಯ ಗೊತ್ತಿಲ್ಲ, ನಾನು ಮುಂದೆ ಮುಚ್ಚಿಡ್ಬೇಕು ಅಂತೇಳಿ ನಾಟಕ ಮಾಡಕತ್ರ ನೀವು ಮಾತಾಡೋ ಮಾತಿಂದನ ಸಿಕ್ ಬೀಳಾಕತ್ತೀರಿ. ಈಗ ನಿಮ್ಮ ಮಗಳು ಎಲ್ಲದಳ ಕರೆಸ್ರಿ, ಒಂದ್ ಸ್ವಲ್ಪ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತೀವಿ. ಅದು ನಮ್ಗೆಲ್ಲ ಸರಿ ಅನಿಸ್ತಂದ್ರೆ ಬಿಟ್ಟು ಕಳಿಸ್ತೀವಿ. ಇಲ್ಲ ಅಂತಂದ್ರೆ ಕಾನೂನಿನ ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅದು ಆಗ್ತದ. ಈಗ ಅಂದ್ರೆ ನೀವು ನನ್ನ ಮಗಳಿನ ಮೇಲೆ ಅಷ್ಟೇ ಕೇಸ್ ಹಾಕಕ್ ಬಂದಿರಿ. ಆ ಹುಡುಗ ಅಂದ್ರೆ ಆಕಿ ಗಂಡ ಅವ್ರ ಅತ್ತಿಗ ಸುಮ್ಮನೆ ಬಿಟ್ಬಿಡ್ತೀರ್ನ? ಇಲ್ಲಿಲ್ಲ, ನಮ್ಮ ಪೊಲೀಸರು ಅಲ್ಲೂ ಹೋಗ್ಯಾರ ಅವ್ರಿಬ್ರು ಕರ್ಕೊಂಬರಕಂತ ಹೇಳಿ. ಅಂದ್ರೆ ಇವತ್ತು ಬೆಳಿಗ್ಗೆನ ಕಂಪ್ಲೇಂಟ್ ಬಂತು.
ಬಂದಿತ್ತು. ಕಂಪ್ಲೇಂಟ್ ಬಂದಿದ್ದಿಲ್ಲ ಅಂದ್ರೆ ನಾವೇನು ಬರ್ತಿದ್ದಿಲ್ಲ ಬಿಡ್ರಿ. ಎಷ್ಟು ದಾಳಿಕೆ ನನ್ನ ಮಗಳಿನ ಮೇಲೆ ಕಂಪ್ಲೇಂಟ್ ಕೊಡ್ತಾಳ. ಹೆಂಗಾರ ಮಾಡಿ ನನ್ನ ಮಗಳನ್ನ ಬಚಾವ್ ಮಾಡ್ಬೇಕು. ಅಲ್ರಿ ಸಾಹೇಬ್ರ, ನೀವು ಹಂಗೆ ಇನ್ನೊಬ್ರು ಮಾತು ಕೇಳ್ಕೊಂಡು ಇನ್ನೊಂದು ಹೆಣ್ಮೇಲೆ ಈ ರೀತಿ ಅಪೋದ ಹಾಕಿದ್ರೆ ಮೊದ್ಲ ಆ ಹುಡುಗಿ ಬಾಳಿ ಬದುಕಬೇಕಾದಕ್ಕಿ. ಅಷ್ಟಕ್ಕೂ ನನ್ನ ಮಗಳಿಗೆ ನಾವೇನು ಬೇರೆ ಮದುವೆ ಮಾಡಕತ್ತಿಲ್ಲ. ಏನ ಅವ್ರ ಕ್ಲಾಸ್ಮೇಟ್ ಒಬ್ಬನ ಹುಡುಗ ಬಂದಿದ್ದ, ಒಂದ್ ಸ್ವಲ್ಪ ಊರ್ ಹೊಸ ರೀತಿ ಅಡ್ಡಾಡ್ಸ್ ಅಂತ ಅಂದಿದ್ದ, ಅದಕ್ಕೆ ಕರ್ಕೊಂಡು ಅಡ್ಡಾಡಕತ್ತಿದ್ಲು. ಅಷ್ಟಕ್ಕ ನೀವು ಮದ್ವೆ ಯಾವ್ದು ಇದು ಅಂತ ಹೇಳಿ ಸುಳ್ಳೊಂದು ಸುಟ್ಟೊಂದು ಹೇಳಕತ್ರ. ಇಲ್ಲಿ ನೋಡ್ರಿ, ಆ ಮಾತು ನನಗೇನು ಗೊತ್ತಿರ್ಲಿಲ್ಲ. ನಿಮ್ಮ ಮೊಮ್ಮಗನ ಹೇಳಿದಾಗ ಆ ವಿಷಯ ನನಗೆ ಗೊತ್ತಾಯ್ತು. ಅಷ್ಟಕ್ಕೂ ಅದು ನನಗೆ ಬೇಕಾಗಿದ್ದ ವಿಷಯನೂ ಅಲ್ಲ, ಅದು ಅವ್ರ ಪರ್ಸನಲ್ ಮ್ಯಾಟ್ರ್. ಈಗ ನನಗೆ ಏನ್ ಕಂಪ್ಲೇಂಟ್ ಬಂದಿದ್ದಿ ನಾನು ಅದ್ರ ಥ್ರೂ ಅಷ್ಟೇ ಹೋಗ್ಬೇಕಾಗಿತ್ತು. ಈಗ ನಿಮ್ಮ ಮಗಳನ್ನ ಕರೆದ್ರೆ ಸ್ವಲ್ಪ ಒಳ್ಳೇದಾಗ್ತಿತ್ತು. ಇಲ್ಲ ಅಂದ್ರೆ ನಾವು ಯಾವ ರೀತಿ ಎನ್ಕ್ವೈರಿ ಮಾಡ್ಬೇಕು ಆ ರೀತಿ ಎನ್ಕ್ವೈರಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ರೆಡಿ ಆಗ್ರಿ. ಆದಷ್ಟು ಜಲ್ದಿ ರಶ್ಮಿ ಮದುವೆ ಮಾಡ್ಕೊಂಡ್ಬಿಡೋಣ. ಅದೆಲ್ಲ ಇರ್ಲಿ, ಅಲ್ಲೇ ಪೊಲೀಸರು ಬಂದಾರಲ್ರಿ, ಬರ್ರಿ ನೋಡ್ಕೊಂಬರೋಣ. ಹೌದಲ್ಲ, ನಿಮ್ಮ ಅಪ್ಪನೂ ಯಾಕೋ ಸಿಟ್ನಾಗ ನಿಂತಂಗಾಗಿತಿ ನೋಡಿ. ಅಪ್ಪ, ರಶ್ಮಿ ಅಂದ್ರ ನೀವೇನ್ರಿ? ಈ ಹುಡುಗಿ ಯಾಕೆ ಬಂತಿಲ್ಲ? ನಾ ಏನ ಹೇಳಿ ಮ್ಯಾನೇಜ್ ಮಾಡಿ ಕಳ್ಸಕತ್ತಿದ್ದೆ, ಈಗೀಗ ಬರೋದಿತ್ತೇನ ಹುಚ್ಚ ಹುಡುಗಿ. ಹೇಳ್ರಿ. ಹ್ಞೂ ಸಾಹೇಬ್ರ, ಯಾಕ್ರಿ? ಇವ್ರು ಯಾರ್ರಿ? ಅದ ಹೇಳಿದ್ನಲ್ರಿ ಸಾಹೇಬ್ರ, ಆಕಿ ನಮ್ಮ ರಶ್ಮಿದ ಸಾಲಿ ದೋಸ್ತ್ರಿ. ಯಾರ? ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ, ನಾನು ಅವ್ರ ಹತ್ರ ಮಾತಾಡತ್ತೀನಿ. ಇಷ್ಟು ತನ ನಿಮ್ಮ ಹತ್ರ ಮಾತಾಡಿದ್ರೆ ಕರೆಕ್ಟ್ ಉತ್ತರ ಸಿಗ್ಲಿಲ್ಲ. ಈಗ ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೊಂಡ್ರೆ ಚಲೋ. ಇಲ್ಲ ಅಂದ್ರ ನಮ್ಮ ಕೆಲ್ಸಕ್ಕೆ ಅಡ್ಡಿಪಡಿಸಾತೀರಿ ಅಂತ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾಕೈತೆ ನೋಡ್ರಿ. ಅಪ್ಪ, ಏನಿದು ಸರ? ಇನ್ಸ್ಪೆಕ್ಟ್ರ, ನೀವೇನ್ ಈ ರೀತಿ ಮಾತಾಡಕತ್ತೀರಿ? ಹಿಂಗೆಲ್ಲ ನೀವು ಮಾತಾಡ್ಕೊಡ್ದ್ರಿ ಅಲ್ರಿ ಸರ. ಹಿಂಗ್ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನೋಡಿದ್ರ ವೆಲ್ ಎಜುಕೇಟೆಡ್ ತರ ಕಾಣಕತ್ತೀರಿ. ಹಿಂಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅಥವಾ ಆಲ್ರೆಡಿ ಮದುವೆ ಆಗಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ತಪ್ಪಂತ ನಿಮಗೆ ಗೊತ್ತಿಲ್ಲ ಏನು? ಮದುವೆ ಆಗೈತಾ ರಶ್ಮಿ? ಅಯ್ಯೋ, ನನ್ನ ಮದುವೆ ಅಂದ್ರೆ ಹಂಗಲ್ಲ ರೀ, ನಿಮ್ಗ ಗೊತ್ತೈತಲ್ಲ. ಓ, ಅಂದ್ರ ನಿಮಗೂ ಮೋಸ ಮಾಡ್ಯಾರ ಇವ್ರು. ಇದ್ದಂಗೆ ಹೇಳಿ ನಿಮ್ಮನ್ನ ಮದುವೆ ಮಾಡ್ಕೊಳಕತ್ತಿಲ್ಲ. ಇವ್ರಿಗೆ ಆಲ್ರೆಡಿ ಒಂದು ಮದುವೆನೂ ಆಗೈತಿ, ಒಂದು ಮಗನೂ ಅದಾನ. ರಶ್ಮಿ, ಏನಿದು ನೀ ನನ್ ಮುಂದೆ ಏನ್ ಹೇಳಿದಿ? ಹಿಂಗ ನಿಮ್ಮ ಅತ್ತೆನ ಮಗ ಅವ್ನ್ಗ ಸ್ವಲ್ಪ ತಲೆ ಸರಿ ಇಲ್ಲ, ನಿನ್ನ ಹೆಂಡತಿ ಅಂತ ಅನ್ಕೊಂಡಾನ, ಅವನು ಸ್ವಲ್ಪ ಸಿಟ್ನಾಗ ಬಂದು ನಿನ್ನ ಮದುವೆ ಮಾಡ್ಕೊಂಡೇನಿ ಅಂತ ಹೇಳಿ ಜಗಳ ಮಾಡ್ಯಾನ ಅಂತ ಹೇಳಿ ಮೊನ್ನೆ ಹೇಳಿಲ್ಲ ನೀನು? ಹಾ, ಏನಿದು? ನಾನು ಲೇಟ್ ಆದ್ರೂ ಪರವಾಗಿಲ್ಲ, ನೀನ್ ಅನ್ಸಲ ಕಾಯಕತ್ತಿದ್ದಿ ಅಂತ ಹೇಳಿ ನಿನ್ನ ಹುಡ್ಕೊಂಡ್ ಬಂದೇನಿ. ನಮ್ಮ ಮನಿ ಮಠ ಎಲ್ಲ ಬಿಟ್ಟು ನಿನ್ನ ಮದುವೆ ಮಾಡ್ಕೊಳಕ್ ಬಂದೇನಿ. ಆದ್ರೆ ನೀವು ಈ ರೀತಿ ತಾಯಿ ತಂದೆ ಮಗಳು ಸೇರ್ಕೊಂಡು ನನ್ಗ ಮೋಸ ಮಾಡ್ತೀರಿ. ಅದು ಹಂಗಲ್ಲ ಶ್ರೀಕಾಂತ್. ಹಂಗೂ ಇಲ್ಲ ಹಿಂಗೂ ಇಲ್ಲ. ಅದು ಸರಿ ರೀ ಮೇಡಮ್ ಅವರ. ಆ ಮಗು ಮತ್ತ ನಿಮ್ದು ಮದುವೆ ಆಗಿಲ್ಲ ಅಂದ್ರೆ ಮತ್ತೆ ಆ ಮಗ ಯಾರ್ದು? ಸರ, ಇಲ್ಲ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಿ. ಅದು ಹುಡುಗ ಐತಲ್ಲ, ಇವ್ರ ಅಕ್ಕನ ಮಗಾರಿ ಅದ. ಇವ್ರ ಅಕ್ಕ ನಿರ್ಮಲಾ ಅಂತ ಹೇಳಿ ಅವ್ರ ಮಗಾರಿ ಅದ. ಹೌದ್ರಿ ಸರ, ಅದು ನಮ್ಮ ಅಕ್ಕನ ಮಗ ರೀ. ನಿಮ್ಮ ಅಕ್ಕನ ಮಗ. ಹಾಗಾದ್ರೆ ನಿಮ್ಮ ಅಕ್ಕ ಅವ್ರೆಲ್ಲೇ? ಆ ಹುಡುಗನ ಯಾಕೆ ಇಲ್ಲಿ ಬಿಟ್ಟಾರ ಅವ್ರು? ಅದು ನಮ್ಮ ಅಕ್ಕ ಇಲ್ರಿ, ಅದಕ್ಕ ಆ ಹುಡುಗನ ಜವಾಬ್ದಾರಿ ನಾನ್ ತಗೊಂಡೇನ್ರಿ. ಅಲ್ರಿ ಮೇಡಮ್ ಅವರ, ಹೊಟ್ಟೆ ಹುಟ್ಟಿದ ಮಗನ ನಿಮ್ಮ ಮಗ ಅಲ್ಲ ನಿಮ್ಮ ಅಕ್ಕನ ಮಗ ಅಂತ ಹೇಳಿ ಅಂತೀರಿ. ಅವ್ನ ಜವಾಬ್ದಾರಿ ನೀವು ತಗೊಳಕತ್ತೀರಿ ಅಂತೀರಿ. ಇನ್ನು ಎಷ್ಟು ಮೋಸ ಮಾಡ್ಬೇಕನ್ನಕತ್ತೀರಿ? ಇಲ್ಲೇ ನನ್ನ ಎದುರುಗ ಇಷ್ಟು ಮೋಸ ಮಾಡತ್ತೀರಿ, ಇನ್ನ ಪಾಪ ಸೀತಾ ಅವ್ರಿಗೆ ಇನ್ನೆಷ್ಟು ಮೋಸ ಮಾಡಿರ್ಬೇಡ. ಶ್ರೀಕಾಂತ್, ನನ್ನ ನಂಬು, ನಾ ಸುಳ್ಳು ಹೇಳಕತ್ತಿಲ್ಲ. ಸರ, ನೀವು ಈ ರೀತಿ ಅವ್ರಿಗೆ ಮಾತಾಡೋಂಗಿಲ್ಲ. ಅವರು ಹೇಳಕತ್ತಿದ್ದೆಲ್ಲ ನಿಜ ಐತಿ. ಒಂದು ಕ್ಷಣ ನೀವು ಹೇಳಿದ್ದೆ ನಿಜ ಅಂತ ನಂಬಿಬಿಟ್ಟೆ. ಇದನ್ನೆಲ್ಲ ನನಗೆ ಅವ್ರು ಹೇಳಿನ ಮದುವೆ ಮಾಡ್ಕೊಳಕತ್ತಿದ್ದು. ಮುಂಚೆಯಿಂದಾನು ನಾವಿಬ್ರು ಒಬ್ರಿಗೊಬ್ರು ಬಹಳ ಪ್ರೀತಿ ಮಾಡ್ತಿದ್ವಿ. ಆದ್ರೆ ಕೆಲವು ಸಮಯ ಸಂದರ್ಭಕ್ಕೆ ಸಿಕ್ಕ ನಮ್ದಿಬ್ರದ್ದು ಮದುವೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ಈಕಿ ಅವ್ರ ಮಾವನ್ ಕೈಗೆ ಸಿಕ್ಬಿದ್ಲು. ನಿಜ ಹೇಳ್ಬೇಕಂದ್ರ ಇವ್ರ ಅಕ್ಕನ ಜೊತೆ ಅವ್ರ ಮದುವೆ ಆಗಿದ್ದು. ಆಮೇಲೆ ಇವ್ರ ಅಕ್ಕ ಸತ್ತಿದ್ ನೋಡಿ ಅವ್ರ ಮಾವ ಹುಚ್ಚಿಡ್ದಂಗ ಆತ. ಆ ಹುಡುಗನ ಈಕಿ ನೋಡ್ಕೊಳಕತ್ತಾಳ. ಏನ್ರಿ ನೀವು ಒಳ್ಳೆಯವ್ರಿಗೆ ಕಾಲಿಲ್ ಬಿಡ್ರಿ. ಇಲ್ಲಿ ನೋಡ್ರಿ ಸರ, ನೀವು ಬಹಳ ಓದಿದವ್ರ ಕಣ್ಣಂಗೆ ಕಾಣಕತ್ತೀರಿ. ಎಲ್ಲ ನಿಮಗೆ ಅರ್ಥ ಆಗ್ತತಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಈ ಹುಡುಗಿ ವಿಷಯದಾಗ ಬಿದ್ದು ಮಾಯಿಕ್ ಸಿಲ್ಕಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡೋಗತ್ತೆ ಮಾತಾಡಕತ್ತೀರಿ. ಪೂರ್ವಾಪರ ಏನು ವಿಚಾರಿಸ್ತಾ ನೀವು ಈ ರೀತಿ ಮಾತಾಡಕತ್ತೀರಲ್ಲ, ನಿಮಗೆ ಏನ್ ರೈಟ್ಸ್ ಐತಿ ಅಂತ ಹೇಳಿ ಈ ರೀತಿ ಮಾತಾಡಕತ್ತೀರಿ? ಹೋಗ್ಲಿ, ಇವ್ರ ಬಗ್ಗೆ ನಿಮ್ಗೆ ಹಿಂದೆ ಮುಂದೆ ಏನಾರ ಗೊತ್ತೈತಿ? ಇವ್ರ ಎಂತ ಫ್ರಾಡ್ ಕೆಲಸ ಮಾಡಿ ಬಂದಾರ ಅನ್ನೋದು ನಿಮ್ಗೆ ಗೊತ್ತೈತಿ? ಅಲ್ಲೇ ಒಂದು ಹುಡುಗಿಗ ಬಹಳ ಚಿತ್ರಹಿಂಸೆ ಕೊಡ್ತಿದ್ರು. ಇಷ್ಟೆಲ್ಲ ಮಾಡಿದವ್ರನ್ನ ನೀವು ಅವ್ರ ಪರವಾಗಿನ ವಹಿಸ್ಕೊಂಡು ಮಾತಾಡಕತ್ತೀರಿ ಅಂತಂದ್ರ ಆ ತಪ್ಪೊಳಗಡೆ ನೀವು ಭಾಗ ಆಗ್ತೀರಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ ನೋಡ್ರಿ. ರಶ್ಮಿ, ನಿಜ ಹೇಳು. ಸರ, ನೀವ್ ಯಾಕೆ ಈಗ ಬಂದಿರಿ? ಇಲ್ಲಿ ನೋಡ್ರಿ, ಹಿಂಗ ಕಂಪ್ಲೇಂಟ್ ಬಂದಿತ್ತು. ಅವ್ರು ಕಂಪ್ಲೇಂಟ್ ರೇಸ್ ಮಾಡ್ಯಾರ ಅಂತ ಹೇಳಿ ಇದು ನಮ್ ಡ್ಯೂಟಿ ಐತಿ, ಅದಕ್ಕೆ ಬಂದಿವಿ. ಈಗ ನೀವು ನಮ್ ಜೊತೆಗೆ ಬಂದ್ಬಿಡ್ರಿ. ಅಯ್ಯೋ, ನಾನ್ ಯಾಕೆ ಬರ್ಲಿರಿ? ನಂದೇನು ತಪ್ಪಿಲ್ಲ. ನೀವು ಖರೆ ಹೇಳ್ಬೇಕಂದ್ರ ಅಕಿನ ನೀವು ಕರ್ಕೊಂಡು ಹೋಗ್ಬೇಕು. ಅಕಿ ನನಗೆ ಮೋಸ ಮಾಡಿದ್ದ. ಇಲ್ಲಿ ನೋಡ್ರಿ, ನಿಮಗ ಅವರಿಂದ ಮೋಸ ಆಗಿತ್ತು ಅಂತ ಅಂದ್ರ ನೀವು ಅವಾಗ ಬಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಆದ್ರ ನೀವು ಕೊಟ್ಟಿಲ್ಲ, ಅವ್ರು ಕೊಟ್ಟಾರಂತ ಅಂದ್ರ ಪರವಾಗಿಲ್ಲ. ಈಗ ನಾವು ಕೊಟ್ಟಾರ ಅಂತಂದ್ರೆ ಅದ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತೈತಿ. ಈಗ ನೀವು ಬರ್ರಿ. ಒಂದ್ ವೇಳೆ ನೀವೇನು ತಪ್ಪು ಮಾಡಿಲ್ಲ ಅಂತಂದ್ರೆ ನೀವು ಹೊರಗೆ ಬರ್ತೀರಿ, ಅವ್ರಿಗೆ ಶಿಕ್ಷೆ ಆಗ್ತೈತಿ. ತಪ್ಪು ಮಾಡಿದ್ದ ಖರೆ ಐತಿ ಅಂತಂದ್ರೆ ಈಗ ಒಪ್ಕೊಂಡ್ಬಿಡ್ರಿ. ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಕ್ಕ ನಾನು ಜವಾಬ್ದಾರಿ ಅಲ್ಲ. ಈಗ ಹೇಳಕತ್ತೇನೆ ನೋಡ್ರಿ. ಸರ್, ಅದ್ ಹಂಗಲ್ರಿ, ನಾ ಏನು ಮಾಡಿಲ್ಲ. ರಶ್ಮಿ, ನೀ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಹೋಗೋಣ ನಡಿ. ಅದು ಹಂಗಲ್ಲ ಶ್ರೀಕಾಂತ್, ಮೊದ್ಲ ಇವ್ರ ಬಗ್ಗೆ ನಿನಗೆ ಗೊತ್ತೈತಲ್ಲ. ತಪ್ಪು ಮಾಡಿಲ್ಲ ಅಂತಂದ್ರು ನಮ್ಮನ್ನ ಸಿಗ್ ಹಾಕಿಸ್ತಾರ. ಅದ್ರಾಗ ಬೇರೆ ಆಕಿ ಎಂತ ಚಾಲು ಅದಾಳ, ಎಂತ ಛತ್ರಿ ಅಂತ ಹೇಳಿ ನಿನಗೆ ಹೇಳೇನಲ್ಲ. ಇಲ್ಲಿ ನೋಡ್ರಿ ಮೇಡಮ್ ಅವರ, ಒಂದ್ ಹೆಣ್ಣಾಗಿ ನೀವು ಇನ್ನೊಂದ್ ಹೆಣ್ಣಿನ ಮೇಲೆ ಅಲ್ತಿ ಅಪವಾದ ಹೊರಸು ತಪ್ಪಾಕೈತಿ. ನಾನು ಆಕ್ಚುಲಿ ನಿಮ್ಮ ಹತ್ರ ಎಷ್ಟೊತ್ತನ ಮಾತಾಡ್ಕೊಂತ ನಿಂತಿದ್ದು ತಪ್ಪಾಗೈತಿ. ನಡೀರಿ ಸರ, ನಾನು ಕರ್ಕೊಂಡ್ ಬರ್ತೀನಿ ತಗೊಳ್ರಿ. ನೀವು ಹೋಗಿರ್ರಿ ಮುಂದೆ. ಇಲ್ರಿ, ಈಗ ನನ್ನ ಜೊತೆನ ಬರ್ಲಿರಿ. ನಮ್ಮ ಇನ್ಸ್ಪೆಕ್ಟರ್ ಅವರು ಬರಾಕತ್ತಾರ, ಲೇಡಿ ಇನ್ಸ್ಪೆಕ್ಟರ್. ಅವ್ರು ಬಂದ್ರಂತ ಅಂದ್ರೆ ಅವ್ರ ಜೊತೆ ಕಳಿಸ್ಕೊಟ್ಬಿಡ್ರಿ. ಇಲ್ಲಿ ನೋಡ್ರಿ, ಅವ್ರ ಏನಾರ ತಪ್ಪು ಮಾಡಿದ್ರೆ ಒಪ್ಕೊಳಕ್ ಹೇಳ್ಬಿಡ್ರಿ. ಇಲ್ಲ ಅಂತಂದ್ರೆ ಅವ್ರಿಗೆ ಮುಂದೆ ದೊಡ್ಡ ಶಿಕ್ಷೆ ಆಕೈತಿ. ಇದಕ್ಕೆ ನಾನ್ ಜವಾಬ್ದಾರನಲ್ಲ. ಇಲ್ಲಿ ನೋಡ್ರಿ, ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಹೆದರೋ ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದ್ರೆ ಕಾನೂನಿನ ಪ್ರಕಾರ ಏನಾಗಬೇಕು ಅದು ಆಗ್ತೈತಿ. ಈಗ ನೀವು ಬಂದ್ರೆ ಒಳ್ಳೇದು. ಅಲ್ರಿ ಸರ್, ಯಾರು ಕಂಪ್ಲೇಂಟ್ ಕೊಟ್ಟಾರ ಅಂತ ಹೇಳಿ ನೀವು ನನ್ನ ಮಗಳನ್ನ ಕರ್ಕೊಂಡು ಹೊಂಟ್ರ? ಇಲ್ಲಿ ನೋಡ್ರಿ ದೊಡ್ಡವ್ರ, ನೀವು ಏಜ್ ಆಗೈತಿ ನಿಮ್ಗೆ. ತಪ್ಪು ಯಾವುದು ಸರಿ ಯಾವುದು ತಿಳ್ಕೊಳ್ಳುವಂತ ವಯಸ್ಸು ಅಲ್ಲ. ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ತೈತಿ. ನಿಮ್ಗಿಂತ ಸಣ್ಣವ್ರಿಗೆ ತಪ್ಪು ಸರಿ ಬಗ್ಗೆ ತಿಳಿಸಿ ಹೇಳೋ ವಯಸ್ಸು. ಈಗ ನೀವು ತಪ್ಪು ಮಾಡಕತ್ತೀರ ಅಂತಂದ್ರೆ
ನಿಮ್ಗ ತಿಳಿಸಿ ಹೇಳಕ ಯಾರು ಇರೋದಿಲ್ಲ. ಈಗೂ ಕಾಲ ಮಿಂಚಿಲ್ಲ. ನೀವು ನಿಮ್ಮ ಮಗಳ ಪರವಾಗಿ ಮಾತಾಡೋದ್ ಬಿಟ್ಟು ಅವ್ರ ತಪ್ಪಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಕ್ ನೀ ಬಿಟ್ರಿ ನಿಮ್ಗೇನು ಆಗೋದಿಲ್ಲ. ಇಲ್ಲ ಅಂದ್ರೆ ನಮ್ ಡ್ಯೂಟಿಗೆ ಅಡ್ಡಪಡ್ಸಾಕತ್ತೀರಿ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗ್ತೈತಿ. ಮಾವ ನೀವು ಸುಮ್ನಿರಿ. ನಮ್ ರಶ್ಮಿ ಕಡೆ ಏನು ತಪ್ಪಿಲ್ಲ ಅಂತ ನಾನು ಕರ್ಕೊಂಡು ಹೋಗಿ ಬಿಡ್ಸ್ಕೊಂಡ್ ಬರ್ತೇನೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅದು ಹಂಗಲ್ರಿ ಅಳಿ ಅಂದ್ರ ಮೇಡಮ್ ಅವರ ಬರ್ರಿ ಸರ್, ನಾನು ಜೊತೆ ಕರ್ಕೊಂಡ್ ಬರ್ತೀನಿ ತೋರಿ. ನೀವು ಮುಂದೆ ಹೋಗ್ರಿ, ನಾ ಹಿಂದೆ ಬರ್ತೇನೆ. ಸರಿ ಆಯ್ತು ತಗೋರಿ. ಇಲ್ಲಿ ನೋಡು ರಶ್ಮಿ, ನಿನ್ನ ನಂಬಿ ನಾನು ನಿನ್ ಜೊತೆಗೆ ಬರಾತೀನಿ. ಇದ್ರೊಳಗಡೆ ನಿಂದೇನು ತಪ್ಪಿಲ್ಲ ಅಂತ ನಾನು ಅನ್ಕೊಂಡೇನಿ. ಒಂದ್ ವೇಳೆ ನಿಂದೇನಾರ ತಪ್ಪಿತ್ತು ಅಂತಂದ್ರೆ ಜೀವನದಾಗ ನಿನ್ ಮುಖಾನ ನೋಡುದಿಲ್ಲ. ಯಾಕಂತಂದ್ರ ನೀನು ಮೋಸಗಾತಿ ಅಂತ ಹೇಳಿ ಬೈಲಾಯ್ತು ಅಂತಂದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ನೋಡು. ಅದು ಹಂಗಲ್ಲ ಶ್ರೀಕಾಂತ್. ಸರ್ ಜಲ್ದಿ ಕರ್ಕೊಂಬರ್ರಿ, ಭಾಳ ತನ ನಿನ್ಕೊಳಕ್ ಟೈಮ್ ಇಲ್ಲ. ಇಲ್ಲೇ ಹಾ ಬಂದೇರಿ. ನಡಿ ರಶ್ಮಿ. ಅಪ್ಪ ಏನಪ್ಪ ಇದು? ಸರಿ, ನೀನು ಯಾವ್ದೇ ಕಾರಣಕ್ಕೂ ಏನು ಒಪ್ಕೋಬೇಡ. ಈಗ ಏನೈತಿ ಇದನ್ನ ಸಾಧಿಸ್ಕೊಂತ ಇರು. ನಾನು ನೋಡ್ತೀನಿ, ಲಾಯರ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಕರ್ಕೊಂಡ್ಬರ್ತೇನಂತ. ಹೌದು, ಆಕಿಗೆ ಎಷ್ಟು ಧೈರ್ಯ ಬಂತು ಅಂತ. ಎಲ್ಲ ಸಿಕ್ಕಾರಲ್ವಾ ಈಗ? ಅದ್ರ ಬೇರೆ ಯಾವ್ದತ್ತು ಲೋ ಲಾಯರ್ ಬೇರೆ ಸಿಕ್ಕಾನಂತ. ನಿಮ್ಮ ಮತ್ತೆ ಅವತ್ತ ಬಾಯ್ ಬಡ್ಕೊಳಕತ್ತಿದ್ಲು ಫೋನ್ ಹಚ್ಚಿ. ಅವನ ಎಲ್ಲ ಬಂದು ಹೆದರಿಕೆ ಹಾಕಿ ಹೋಗ್ಯಾನಂತವ್ರಿಗೆ. ಹೌದಾ, ನೋಡ್ತೀನಿ ತಡಿ. ಹಲೋ ಮೇಡಮ್, ಬನ್ರಿ. ಇವ ಒಬ್ಬ ಪೊಲೀಸಪ್ಪ, ಬಿಡಾಕ ರೆಡಿ ಇಲ್ಲ. ಸರಿ, ನೀವು ಹೋಗಿರು. ಜಲ್ದಿ ಲಾಯರ್ನ ಕರ್ಕೊಂಬಪ್ಪ, ನನಗೆ ಅಲ್ಲಿ ಇರಕ್ ಆಗಂಗಿಲ್ಲ. ಸರಿ ಬಿಡವಾ. ಹಾ ಆಯ್ತು, ಹೋಗಿರ್ ಬರ್ತೀನಿ. ಎಲ್ಲ ಈ ಹುಡುಗನಿಂದನ ಆಗಿದ್ದು. ಮೊದ್ಲು ಇವಂಗ 4 ಬಾರಿಸಿ ನಾ ಹೆಂಗ್ ಹೇಳ್ತೀನಿ ಹಂಗ ಮಾತಾಡಂತ ಹೇಳ್ಬೇಕು. ಇಲ್ಲಾಂದ್ರೆ ಒಂದ್ ಹೋಗಿ ಇನ್ನೊಂದ್ ಮಾಡ್ತೈತಿ ಹುಡುಗ. ಏ ಸುರೇಶ, ಸುರೇಶ, ಇನ್ನು ಏನೇನ್ ಕಾಣ್ಬೇಕು ನಾನು ಈ ಜೀವನದಾಗ? ಅಕ್ಕ, ಅಮ್ಮ ಎಲ್ಲಿ? ಅದು ಅಮ್ಮ ಅದೇನೋ ಬಾಜು ಮನಿ ಪಾರಮ್ಮ ಅಂತ ತಾಳಂತಲ್ಲ, ಅವ್ರ ಮನಿಗೆ ಹೋಗ್ಯಾಳ. ಹೌದಾ, ಚಲೋ ಆತ್ ಬಿಡು. ಅಂದಂಗ ನಿನಗೊಂದು ಸರ್ಪ್ರೈಸ್ ಐತಿ. ಸರ್ಪ್ರೈಸಾ? ಏನಪ್ಪ? ಅದು ಏನಾಗೈತೆ ಗೊತ್ತೇನ? ಇಷ್ಟ ಆಗೈತೀಗ. ನೀನು ಅವತ್ತು ಹೇಳಿಕೆ ಕೊಟ್ಟಿದ್ದು ಚಲೋನ ಆತು ಇನ್ಸ್ಪೆಕ್ಟರ್ ಮುಂದೆ. ಈಗ ಅವ್ರ ಅದ್ರ ಮೇಲೆ ಈಗ ಅವ್ರನ್ನ ಕರ್ಕೊಂಬರಕಂತ ಹೋಗ್ಯಾರ. ಇನ್ ಮುಂದೆ ಅವ್ರಿಗೆ ಮಾತ್ರ ಉಳಿಗಾಲ ಇಲ್ಲ. ಏನ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ತದಿ. ಅಯ್ಯೋ ಕಾರ್ತಿಕ, ಯಾಕೆ ಹಂಗ್ ಮಾಡಕ್ ಹೋದಿ? ನಾಳೆ ನಮ್ಮ ಹುಡುಗರಿಗೆ ಏನಾರ ತೊಂದರೆ ಆದ್ರೆ ಏನ್ ಮಾಡ್ಲಿ ನಾನು? ಅಕ್ಕ, ಏನು ಆಗೋದಿಲ್ಲ. ನಾವು ಹೆದರ್ಕೊಂತ ಕುಂದ್ರ ನಾಳೆ ಅವರು ಮತ್ತೊಂದು ಸುಳ್ಳು ಹೇಳ್ಕೊಂತ ಮೋಸ ಮಾಡ್ಕೊಂತ ಹೋಗ್ತಾರ. ಈಗ ಆಕಿನ ಕರ್ಕೊಂಬರಕ್ ಹೋದಾಗ ಇನ್ಸ್ಪೆಕ್ಟರ್ ಹತ್ರನ ಎಷ್ಟು ಸುಳ್ಳು ಹೇಳಿದ್ಲು ಅಂತ ಗೊತ್ತೇನ? ನಾನು ಈಗ ಪೊಲೀಸ್ ಸ್ಟೇಷನ್ ಇಂದಾನೆ ಬಂದಿರೋದು. ಅಂದ್ರೆ ಅವರು ಅಲ್ಲಿ ಆಕಿನ ಕರ್ಕೊಂಡು ಹೋಗ್ಯಾರ? ಅಷ್ಟೇ ಅಲ್ಲ, ನಿನ್ ಗಂಡನ ನಿಮ್ಮ ಅತ್ತಿನೂ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಯಾರ. ಈಗ ನಾನು ಹೋಗಿ ಬಂದೆ. ಈಗ ನಾಳೆ ನಿನ್ನ ಕರ್ಕೊಂಬರಕ್ ಹೇಳ್ಯಾರ. ಇದನ್ನೆಲ್ಲ ನನಗೆ ಸೂರಜ್ ಅಣ್ಣನ ಪ್ಲಾನ್ ಕೊಟ್ಟಿದ್ದು, ಹಿಂಗೆ ಮಾಡೋಣ ಅಂತ ಹೇಳಿ. ನೀ ಏನು ತಲೆ ಕೆಡ್ಸ್ಕೊಬೇಡ. ಆದ್ರೆ ಯಾವತ್ತೂ ಹೆದ್ರಕ್ ಹೋಗ್ಬೇಡ. ಏನಿರ್ತೈತಿ ಇದ್ದಿದ್ದಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ. ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ. ಹೌದಾ, ಸರಿ ಬಿಡ. ಯಾಕೆ ಬೇಕಿತ್ತು? ಸುಮ್ಮನೆ ಬಿಟ್ಟಿದ್ರೆ ಆಕಿತ್ತಪ್ಪ. ನಾನು ಹಂಗ ಅನ್ಕೊಂಡಿದ್ದೆ, ವಾರ್ನ್ ಮಾಡಿ ಬಿಟ್ರಾತ್ ಅಂತ ಹೇಳಿ. ಆದ್ರೆ ನಮ್ಮ ಚೈತ್ರ ಕೊಟ್ಟಿದ್ದ ಹಿಂಸೆ ನನಗೆ ಕೇಳಿ ತಡೆಯಕ್ಕಾಗ್ಲಿಲ್ಲ. ಸೂರಜ್ ಅಣ್ಣನ ಮುಂದೆ ಹಿಂಗಿಂಗ್ ಆಗೈತಿ ಅಂತ ಹೇಳಿದೆ. ಅದಕ್ಕೆ ಅವನಿಗೂ ಸಿಟ್ಟು ಬಂದು ಇಷ್ಟೆಲ್ಲ ಮಾಡ್ಯಾರಿ. ನೀ ಏನು ತಲೆ ಕೆಡ್ಸ್ಕೊಳ್ಬೇಡ. ಆದ್ರೆ ಇವತ್ತ ಹೋಗಿ ಭೇಟಿಯಾಗಿ ಬರೋಣ, ಇಲ್ಲಾಂದ್ರೆ ನಾಳೆ. ಯಾಕಂದ್ರೆ ನಿನ್ ಹೇಳಿಕೆನೂ ಅಷ್ಟೇ ಮುಖ್ಯವಾಗಿರ್ತೈತಿ. ಈಗ ಮತ್ತೊಂದು ಸರ್ಪ್ರೈಸ್ ಐತಿ ನಿನಗೆ, ನಡಿ. ಸರ್ಪ್ರೈಸಾ? ಏನೋ ಕಾರ್ತಿಕ್ ಅದು? ಏನು ಇಲ್ಲ ಅಕ್ಕ, ನಿನಗ ನಿನ್ನ ಮಗನ ಜೊತೆ ಭೇಟಿ ಮಾಡಿಸ್ಬೇಕಂತ ಹೇಳಿ. ಏನ ನಮ್ ಸಂತೂನ್ ಭೇಟಿ ಮಾಡಿಸ್ತೀಯಾ? ಹ್ಞೂ ಅಕ್ಕ, ಭಾಳ ಮಾತಾಡ್ಬೇಡ, ನಡಿ. ನಾನು ಅಲ್ಲಿ ಸ್ಕೂಲಿಂದ ಚೈತ್ರನ್ ಕರ್ಕೊಂಡು ಭವ್ಯಾಗ ಅಲ್ಲಿ ಬರಕ್ಕೆ ಹೇಳೇನಿ. ಭವ್ಯ ಚೈತ್ರನ್ ಕರ್ಕೊಂಡು ಬರ್ತಾಳ. ನಾನು ನೀನು ಅಲ್ಲಿ ಹೋಗೋಣಂತ ಸಂತು ಹತ್ರ ಮಾತಾಡೋಣ. ನಿಜ ಏನೋ ಕಾರ್ತಿಕ? ನನ್ನ ಮಗನ ಭೇಟಿ ಮಾಡಿಸ್ತೀಯಾ? ಹ್ಞೂ ಅಕ್ಕ, ಈಗ ನೀನು ಭಾಳ ಮಾತಾಡಕ್ ಹೋಗ್ಬೇಡ. ಮತ್ತೆ ಅಮ್ಮ ಬಂದ್ಲಂದ್ರೆ ಕಷ್ಟ ಆಕೈತಿ. ಈಗ ಅಮ್ಮನ ಮುಂದೆ ಏನು ಹೇಳ್ಬೇಕು ವಿಚಾರ ಮಾಡು. ಏನಿಲ್ಲ, ಆಕಿ ದುಡ್ಡು ಬೇಕು ಅನ್ನಕತ್ತಿದ್ಲಲ್ಲ, ಅದಕ್ಕೆ ಬ್ಯಾಂಕಿಗೆ ಹೋಗಿದ್ದೆ ಅಂತ ಹೇಳ್ಬಿಡ್ತೇನೆ, ನಡಿ. ಮತ್ತೆ ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡ್ತಿದ್ದಿ? ಏನಿಲ್ಲಾನು, ದುಡ್ಡು ಕೇಳಿದ್ರೆ ಈಗ ಸದ್ಯಕ್ಕಂತೂ ನೆಕ್ಲೆಸ್ ಕೊಟ್ಟೆನಲ್ಲ, ಈ ತಿಂಗಳು ಏನು ಕೊಡೋಕ್ಕಾಗಲ್ಲ ಅಂತ ಹೇಳೇನಿ. ಅಂದ್ರೆ ಸ್ವಲ್ಪ ಟೈಮ್ ತಗೋತೈತಿ ಅಂತ ಹೇಳಿ ಅದನ್ನ ಎನ್ಕ್ವೈರಿ ಮಾಡಕ್ ಹೋಗಿದ್ದೆ ಅಂತ ಹೇಳ್ತೇನೆ, ನಡಿ. ನಾ ಎಲ್ಲ ನಿಭಾಯಿಸ್ತೇನೆ. ಸರಿ ಬಿಡಕ್ಕ, ನಡಿ ಹಂಗಂದ್ರ.